ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಒಂದು ಏಪ್ರಿಲ್ ತಿಂಗಳ ಟ್ಯಾರೋಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಒಂದು ಟ್ಯಾರೋಟ್ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಈ ಟ್ಯಾರೋಟ್ ಬಗ್ಗೆ ಒಂದು ಚಿಕ್ಕದೊಂದು ಶಾಸ್ತ್ರ ಹೇಳ್ತೀನಿ. ಯಾಕೆಂದ್ರೆ ಈ ಟ್ಯಾರೋಟ್ ಅಂದ್ರೆ ಏನು ಅಂತ ಗೊತ್ತಿದೆ. ಇವತ್ತು ಮಾಡರ್ನ್ ಜಗತ್ತಲ್ಲಿ ಟ್ಯಾರೋಟ್ ಅಂತ ಹೌದು. ಹಿಂದಿನ ಕಾಲದಲ್ಲಿ ಇದೆಲ್ಲ ಇತ್ತು. ಯಾಕೆಂತ ಅಂದ್ರೆ ಇದೊಂದು ಗಿಣಿ ಶಾಸ್ತ್ರ ಹೇಳುವಂತಹ ಗಿಣಿರಾಮನ ಕಾಡಿದು. ಯಾಕೆ ಅಂತಂದ್ರೆ ಕಾಡು ಅಂತ ಬಂದಾಗ ಇದು ಯಾವುದೇ ಪದ್ಧತಿಯಲ್ಲಿ ಚೇಂಜಸ್ ಆಗಿಲ್ಲ. ಇದು ಗಿಣಿರಾಮನ್ ಕಾರ್ಡ್ ಅಂತಾನೆ ಕರೀತಾರೆ. ಅದೆಲ್ಲ ಹಲವು ವಿಧಾನಗಳಲ್ಲಿ ಚೇಂಜಸ್ ಆಗಿದೆ. ಆಗ ದೇವರುಗಳು ಫೋಟೋಗಳನ್ನ ಕಾರ್ಡ್ಗಳನ್ನ ಮಾಡಿದ್ರು. ಈಗ ಅದ್ರಲ್ಲಿ ಚೇಂಜಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಏನ್ ಅನ್ಕೊಂಡಿದೀವೋ ಅದ್ ಮಾಡ್ಬೇಕಾದ್ರೆ ಅದು ನಮ್ ಯೂನಿವರ್ಸಲ್ ಜೊತೆ ಟಚ್ ಆಗಿರ್ಬೇಕು. ಖಂಡಿತ. ನಾವ್ ಅನ್ಕೊಂಡಿದ್ದನ್ನ ಇಂಥ ವಸ್ತು ಮುಟ್ತೀವಿ ಅಂದ್ರೆ ಅದು ಕೂಡ ಯೂನಿವರ್ಸಲ್ ಟಚ್ ಅಲ್ವಾ. ಯಾವುದೇ ಸಮಯ ಆಗಿರ್ಲಿ, ಅದು ನಾವು ಯೂನಿವರ್ಸ್ ಒಳಗಡೆ ಇದೀವಿ ಅಂದ್ರೆ ಬರುವಂತಹ ಎಲ್ಲ ವಿಚಾರಗಳಿರ್ಬೋದು, ವಸ್ತುಗಳಿರ್ಬೋದು, ಅವು ನಮ್ಗಳ ಜೊತೆ ಕನೆಕ್ಟಿವಿಟಿ ಹೊಂದಿರುತ್ತೆ. ಅದೇ ರೀತಿ ಈ ಕಾಡು ಕೂಡ. ಈ ಕಾಡನ್ನ ಎತ್ತಿ ನಾವ್ ಏನಾರ ಮಾತಾಡ್ತಾ ಇದೀವಿ ಅಂದ್ರೆ ಅದು ದೇವ್ರು ನುಡಿಸ್ತಾ ಇದ್ದೀವಿ. ಖಂಡಿತ ನಾವಲ್ಲ. ಅದು ಆ ಬಂದಂತಹ ವಿಚಾರಧಾರೆನ ದೇವರ ಬಾಯಲ್ಲಿ ಹೇಳ್ದಂಗಿರುತ್ತೆ. ಅದಕ್ಕೆ ವಾಕ್ ಸಿದ್ಧಿ ಅಂತೀವಿ. ನಾಲ್ಗೆ ಮೇಲೆ ಸರಸ್ವತಿ ದೇವಿ ಇದ್ದಾಳೆ. ಖಂಡಿತ. ಮಾತಾಡುವಂತ ಏಕೈಕ ಶಕ್ತಿ ಇರೋದೇ ನಾಲ್ಗೆಗೆ ಮಾತ್ರ. ಆ ನಾಲ್ಗೆ ಇದೆ ಅಂತ ಹೇಳಿ ಏನೇನೋ ಮಾತಾಡಿದ್ರೆ ಖಂಡಿತ ವಾಗ್ದೇವಿ ಶ್ರೀದೇವಿ ನಮ್ಮನ್ನ ಕಾಪಾಡಲ್ಲ ಅಲ್ವಾ. ಮಾತು ಆಡ್ಬೇಕಾದ್ರೆ, ಯಾಕಂದ್ರೆ ಮಾತು ತುಂಬಾ ಇಂಪಾರ್ಟೆಂಟ್. ಮೊದ್ಲೇ ಒಂದ್ ಗಾದೆ ಹೇಳುತ್ತೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಓಡಿದ್ರೆ ಹೋಯ್ತು ಅಂತ ಹೇಳಿ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ ಇವತ್ತು ಮಾತಿಂದನೇ ಎಷ್ಟೊಂದು ಜಗಳಗಳು ಆಗ್ತಾ ಇದೆ. ಅದಕ್ಕೆ ನಾವು ಏನು ಮಾತಾಡ್ತಾ ಇದೀವೋ, ಮಾತಾಡುವಂತ ವಿಚಾರಗಳಿರ್ಬೋದು, ಎಲ್ಲವೂ ಕೂಡ ಪರಮಾತ್ಮ ನೋಡ್ತಾ ಇರ್ತಾನೆ. ಸಾಕ್ಷಾತ್ ತಾಯಿ ನಾಲ್ಗೆ ಮೇಲೆ ಇದ್ದಾಳೆ ಅಂತ ಅಂದಾಗ ನಮ್ಮ ನಾಲ್ಗೆ ತುಂಬಾ ಸ್ವಚ್ಛವಾಗಿರ್ಬೇಕು. ಒಂದು ಮಾತಾಡೋ ವಿಚಾರಧಾರೆಗಳು ಅಷ್ಟೇ ಬಹಳ ಕ್ಲೀನ್ ಆಗಿರ್ಬೇಕು. ಒಬ್ರಿಗೆ ಏನಾರ ಮಾತಾಡ್ತಾ ಇದೀವಿ ಅಂದಾಗ ಅವ್ರಿಗದು ಹೃದಯ ತಟ್ಟುವಂತಿರ್ಬೇಕು. ಹೌದು. ನೋಡಿ, ನಾವ್ ಏನೋ ಒಂದು ಮಾತಾಡ್ತಾ ಇದೀವಿ, ಅದು ಹೃದಯ ನೋವಾಗುವಂತ ಮಾತುಗಳು ಆದಾಗ ಹರ್ಟ್ ಆಗುತ್ತೆ. ಹರ್ಟ್ ಆದ ಶಾಪ ಕೂಡ ನಮಗೆ ತಟ್ಟುತ್ತಾ? ಖಂಡಿತ ಅಲ್ವಾ. ನಾವು ಇನ್ನೊಬ್ಬರನ್ನ ನೋಯಿಸೋದಿಕ್ಕೆ, ಇನ್ನೊಬ್ಬರನ್ನ ಬೈಯೋದಿಕ್ಕೆ, ಇನ್ನೊಬ್ಬರನ್ನ ಹೀಯಾಳಿಸೋದಿಕ್ಕೆ ನಾವ್ ಯಾರೂ ಅಲ್ಲ. ಪರಮಾತ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿ ಬಿಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ವೈಶಿಷ್ಟ್ಯತೆ ಇದೆ, ವಿಭಿನ್ನತೆಗಳಿದೆ. ಅವನಲ್ಲಿ ಅವರದೇ ಆದಂತಹ ವೈಶಿಷ್ಟ್ಯತೆಗಳನ್ನ ದೇವರು ಕೊಟ್ಟಿದ್ದಾನೆ. ಆ ಗುರುತುಗಳನ್ನ ಇಟ್ಕೊಂಡು ಈ ಪ್ರಪಂಚದಲ್ಲಿ ಕೆಲವರು ಎಲೆಮರೆಕಾಯಾಗಿರ್ತಾರೆ, ಕೆಲವರು ತೆರೆ ಮುಂದೆ ಬರ್ತಾರೆ, ಕೆಲವರು ತೆರೆ ಹಿಂದೆ ಇರ್ತಾರೆ. ತೆರೆ ಮುಂದೆ ಬರೋರ್ಗಿಂತ ತೆರೆ ಹಿಂದೆ ಇರೋರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಖಂಡಿತ ಅಲ್ವಾ. ಸೊ ತೆರೆ ಮುಂದೆ ಬರೋರು ಕೂಡ ನಾವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಏನೆಲ್ಲ ಹೋಗ್ಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಇದೇ ರೀತಿ ಕುಂಭರಾಶಿಯವರಿಗೆ ಈ ಒಂದು ಟ್ಯಾರೋಟ್ ಅಲ್ಲಿ ಮೇಡಮ್ ಏನ್ ತೆಗಿತಾರೆ ನೋಡೋಣ. ಅವರ ಒಂದು ಭವಿಷ್ಯದ ಬುನಾದಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮೇಡಮ್ ಖಂಡಿತ ಒಳ್ಳೇದೇ ತೆಗಿತಾ ಇದಾರೆ ಆಗಿಲ್ಲ ರಾಶಿಯವರಿಗೆ. ಅದೇ ರೀತಿ ಕುಂಭರಾಶಿಯವರು ಕೂಡ ಒಳ್ಳೇದನ್ನ ತೆಗಿಲಿ ಅಂತ ಹೇಳ್ತಾ, ನೀವೆಲ್ಲ ಕುಂಭರಾಶಿಯರಾಗಿದ್ರೆ ನಿಮ್ಮ ಮನೆಯನ್ನ ಪ್ರಾರ್ಥನೆ ಮಾಡಿ ಒಳ್ಳೇದ್ ಬರ್ಲಿ ಅಂತ ಹೇಳಿ ಮೇಡಮ್ ಕುಂಭರಾಶಿಯವ್ರನ್ನ ಕಾಡ್ತೀವಿ. ಕುಂಭರಾಶಿಯವ್ರಿಗೂ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬಂದಿದೆ ಅಂದ್ರೆ ಇಲ್ಲಿ ಒಂದು ಲೈಫಲ್ಲಿ ನಾವು ಏನೇ ಮಾಡ್ಬೇಕು ಅಂತ ಅಂದ್ರೂ ಸೃಷ್ಟಿಯ ಸ್ಥಿತಿ ಇಲ್ಲದೆ ಯಾವುದು ಆಗಲ್ಲ. ನೋಡಿ, ಸೃಷ್ಟಿ ಸ್ಥಿತಿ ಲಯ. ಈಗ ನಾವು ಸೃಷ್ಟಿಲಿ ಇದೀವಿ. ನಮ್ಮ ಸೃಷ್ಟಿ ಮಾಡಕ್ ಯಾರ್ ಕಾರಣ? ಪರಮಾತ್ಮ ಕಾರಣ. ನೆಕ್ಸ್ಟ್ ಸ್ಥಿತಿ ಅಂದ್ರೆ ನಾನು ಹಿಂಗೆ ಬದುಕ್ಬೇಕು, ನಾನು ಹಿಂಗೆ ಇರ್ಬೇಕು, ಹಿಂಗೆ ವಾಸ ಮಾಡ್ಬೇಕು, ನಿನ್ಗೆ ಇಷ್ಟೇ ಐಶ್ವರ್ಯ ಕೊಡ್ಬೇಕು, ನಾನು ನಿನ್ಗೆ ಇಂಥ ಕಾರೇ ಕೊಡ್ತೀನಿ, ನೀ ಇಂಥ ಟೂ ವೀಲರೇ ಕೊಡ್ತೀನಿ, ನೀ ಸೈಕಲ್ ಅಲ್ಲಿ ಓಡಾಡು ಇಲ್ಲ ನಡ್ಕೊಂಡು ಓಡಾಡು. ಇದನ್ನೆಲ್ಲ ಯಾರು ಕೊಡೋದು? ಭಗವಂತ. ಸ್ಥಿತಿ ಲಯ ಎಲ್ಲವೂ ಕೊಡ್ತೀನಿ. ನಾನು ಸೃಷ್ಟಿ ಮಾಡ್ದೆ, ನಾನ್ ಸ್ಥಿತಿನೂ ಕೊಟ್ಟೆ ಹೆಂಗಿರ್ಬೇಕಂತ. ನೆಕ್ಸ್ಟ್ ಲಯಕಾರಕ ನಾನು ಹೊರಟೆ. ಅಲ್ಲ, ಮುಗ್ದೋಯ್ತು. ಲಯ ಅಂದ್ರೆ ಫಿನಿಶ್, ಮುಗಿಸ್ಕೊಂಡು ಅಂತ. ಏನು ಬಿಟ್ಟು ಏನು ಕೊಟ್ಟೋಗಿದೀವಿ ಅನ್ನೋದು ಇಂಪಾರ್ಟೆಂಟ್ ಮೇಡಮ್. ಮನುಷ್ಯನ ಜನ್ಮ ಬರೀ ಜನ್ಮವಾಗೇ ಉಳಿಯೋದಲ್ಲ. ನಾವಿಲ್ಲಿ ಏನಾದ್ರು ಬೀಡ್ಕೊಳ್ಗೆ ಕೊಡ್ಬೇಕು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಸರ್ ವಿಶ್ವೇಶ್ವರಯ್ಯ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ರಜನಿಕಾಂತ್ ಇರ್ಬೋದು, ಯಾವ್ದೋ ಒಂದು ಇದೆ, ನಮ್ ಸಚಿನ್ ತೆಂಡೂಲ್ಕರ್ ಇರ್ಬೋದು. ನೋಡಿ, ಓದ್ಲಿಲ್ಲ ಅವರು, ಅದ್ರಲ್ಲಿ ಏನು ಓದಿರೋರೆಲ್ಲ ಮಹಾ ಸಾಧಕರಾಗಲ್ಲ ಮೇಡಮ್. ಎಷ್ಟೋ ಜನ 4ನೇ ಕ್ಲಾಸ್ ಓದಿರೋರೆಲ್ಲ ಎಲ್ಲೋ ಲೆವೆಲ್ ಇದ್ದಾರೆ. ಅಂಬಾನಿ ಇರ್ಬೋದು. ಆಯ್ತಾ. ಓದು ನಮಗೆ ಎಜುಕೇಶನ್ ಅನ್ನೋದು ಜ್ಞಾನಾರ್ಜನೆಗೆ, ವಿದ್ಯಾರ್ಜನೆಗೆ ಮಾತ್ರ. ಆದ್ರೆ ನಾವು ಬದುಕಲ್ಲಿ ಹೇಗ್ ಬದುಕ್ತೀವಿ, ಇನ್ನೊಬ್ಬರಿಗೆ ಉಪಯೋಗ ಆಗ್ತೀವ, ಎಷ್ಟ್ರ ಮಟ್ಟಿಗೆ ನಾವ್ ಹೆಸರು ಹೋಗ್ತೀವಿ. ನೋಡಿ ಮೇಡಮ್, ನೇಮ್ ಅನ್ನೋದು ಹೇಗಿರ್ಬೇಕು ಅಂದ್ರೆ ಇಲ್ಲೊಂದು ಕೊಡುಗೆ ಕೊಟ್ಟೋಗ್ಬೇಕು. ಖಂಡಿತ.
ನಮ್ಮ ನೇಮೆ ಫೇಮ್ ಆಗ್ಬೇಕು ಅಂದ್ರೆ ಆ ರೀತಿ ಬದುಕಬೇಕು. ಆ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇದೀರಾ ಅಂತಂದ್ರೆ ಖಂಡಿತನೇ ಒಳ್ಳೇದಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಕುಂಭ ರಾಶಿಯಲ್ಲೇ ರಾಹು ಇದ್ದಾನೆ. ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡಿ, ನೋಡ್ಕೊಂಡು ಕೂಡ ಮಾತಾಡಿ. ರಾಹು ಇದ್ದಾಗ ಭ್ರಮೆ ಬರೆಸ್ತಾನೆ, ರಾಹು ಇದ್ದಾಗ ಭ್ರಮೆ ಕಾರಣ ಆಗ್ತಾನೆ. ನಾನು ಅನ್ನೋದೆಲ್ಲ ಯಾವುದೂ ಅಲ್ಲ, ನಾನು ಅನ್ನೋದೆಲ್ಲ ಶಾಶ್ವತವನ್ನೂ ಅಲ್ಲ ಈ ಭೂಮಿ ಮೇಲೆ. ನಮ್ದೇ ಆದಂತಹ ಬೀಳ್ಕೊಡುಗೆ ಈ ಕುಂಭರಾಶಿಗಿದೆ ಅಂದಾಗ ನೋಡಿ, ಕುಂಭರಾಶಿಯವರು ಹೇಗೆ ಅಂತಂದ್ರೆ 0 ಇಂದ ಹೀರೋ ಆಗುವಂತ ಲೈಫ್. ಯಾರೇ ಇರ್ಲಿ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಾರೆ ಕುಂಭರಾಶಿಯವರು. ಚೇಂಜಸ್ ಆದಾಗ ನಾವು ಯಾವ್ದನ್ನು ಹಿಂದೆ ಬಂದು ನಡೆದು ಬಂದಿರ್ತೀವಲ್ಲ, ಆ ಹಾದಿನ ಮರಿಬಾರ್ದು, ಆ ಹೆಜ್ಜೆನ ಮರಿಬಾರ್ದು. ನೋಡಿ, ಇಲ್ಲಿ ಕೊಟ್ಟಂತಹ ಉಡುಗೊರೆ ಇರುತ್ತೆ, ಕೊಟ್ಟಂತ ಕೊಡುಗೆ ಇರುತ್ತೆ, ಅದು ಯಾವತ್ತೂ ನಮ್ಮನ್ನು ಕಾಪಾಡುತ್ತೆ. ಖಂಡಿತ ಅಲ್ವಾ? ಹೌದು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ನಾವು ಎಷ್ಟೇ ಇಲ್ಲಿ ಕೂಡಿಕರಿಸಿದ್ರು ಇಲ್ಲಿ ಬಿಟ್ಟೋಗ್ಲೇಬೇಕು. ಸ್ವಂತ ಮನೆ ಅನ್ನೋದು ಯಾರಿಗೂ ಇಲ್ಲ. 6 ಅಡಿ 3 ಅಡಿ ಜಾಗನೂ ಇವತ್ತಿಲ್ಲ. ನಾವು ಕೇವಲ ಬರ್ನಿಂಗ್ ಸೆಷನ್ ಹೋಗ್ತಾ ಇದೀವಿ ಅಂತಂದ್ರೆ ಇಲ್ಲಿ ಪ್ರೀತಿ ಮಾತ್ರ ಹಂಚೋಗೋಣ, ಪ್ರೀತಿ ಕೊಟ್ಟೋಗೋಣ, ಎಲ್ಲರ ಪ್ರೀತಿನೂ ಪಡೆದೋಗೋಣ. ಒಬ್ಬ ಮನುಷ್ಯ ಆಗಿರೋದ್ರಿಂದ ಸೃಷ್ಟಿ ಜೊತೆ ನಾವ್ ಇದೀವಿ ಎಂದಾಗ ಎಲ್ಲರನ್ನೂ ಪ್ರೀತಿಸ್ತಾ ನಾವು ಲೈಫ್ ನ ಹೆಣ್ಣು ಮಾಡ್ಕೊಳ್ಳೋದು ನಮ್ಮ ಲೈಫ್ ಆಗಿರ್ತದೆ. ಹಾಗಾಗಿ ಆ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಕುಂಭರಾಶಿ ಬದುಕೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಒಂದು ಯೋಜನೆ ಏನೋ ಮಾಡ್ಬೇಕು ಅಂತ ಹೊರಟಿದ್ದೀವಿ, ಸಕ್ಸಸ್ ಆಗ್ತಿದೆ. ಸಾಕಷ್ಟು ಸಕ್ಸಸ್ ಲೈಫ್ ಅನ್ನ ಕುಂಭರಾಶಿಯವರು ನೋಡ್ತಾ ಹೋಗ್ಬೋದು. ಆದಷ್ಟು ಒಂದು ರಾಹು ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಇದರಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ನ ಕುಂಭರಾಶಿಯವರು ನೋಡ್ತಾ ಹೋಗ್ಬೋದು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭ ರಾಶಿಯ ಟಾರಟ್ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.